ಗೌರಿಬಿದನೂರು ನಗರದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಹಾಗೂ ಯುವನಿಧಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಈ ಯೋಜನೆಗಳಿಂದ ಲಕ್ಷಾಂತರ ಕುಟುಂಬಗಳಿಗೆ ನೇರವಾಗಿ ಆರ್ಥಿಕ ನೆರವು ದೊರೆಯುತ್ತಿದೆ. ಮಹಿಳೆಯರ ಸ್ವಾವಲಂಬನೆ ಹೆಚ್ಚಿಸಲು ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಆರ್ಥಿಕ ಹೊರೆ ಕಡಿಮೆ ಮಾಡಲು ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ ಎಂದರು. ನಾವು ಕೂಡ ದಯವಿಟ್ಟು ಕೈ ಜೋಡಿಸಿ ಒಳ್ಳೆ ಕಾರ್ಯಕ್ರಮ, ಜನಪರವಾದ ಯೋಜನೆಗೆ ನಾವು ಕೂಡ ಪ್ರಚಾರವನ್ನು ಮಾಡಿ, ಈಗೇನು ಹಳ್ಳಿಗಳಲ್ಲಿ ಬರ್ತಾರೆ ಅವರ ಆಧಾರ್ ಕಾರ್ಡು, ಅವರ ನಂಬರು, ಎಲೆಕ್ಟ್ರಿಕ್ ಬಿಲ್ ನಂಬರು, ಇವೆಲ್ಲನೂ ಅವರ ಅಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲ ಬರ್ತಾರೆ. ಅವ್ರಿಗೆ ಒದಗಿಸ್ಕೊಟ್ಟು ಅದು ರಿನ್ಯೂವಲ್ ಮಾಡಿ ಸದುಪಯೋಗ ಮಾಡ್ಕೋಬೇಕು, ಸದುಪಯೋಗ ಪಡ್ಕೋಬೇಕು ಅಂತ ತಮ್ಮ ಮುಖಾಂತರ ನಾನು ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಿಸ್ಯೂಸ್ ಆಗಿರುವಂಥದ್ದು, ಆ ಮನೆ ಒಡತಿ ಯಾರ ಅಮೌಂಟ್ ಬರ್ತಾ ಇತ್ತು, ಅವ್ರು ಯಾರು ತೀರ್ಕೊಂಡಿದ್ದಾರೆ, ಅದನ್ನ ನಿಜವಾದ ಫಲಾನುಭವಿ ನೆಕ್ಸ್ಟ್ ಯಾರು ಕೊಡಬೇಕು ಅದನ್ನ ಸರೆಂಡರ್ ಮಾಡಿ ಈಗಾಗಲೇ ಅವ್ರ ಖಾತೆಯಲ್ಲಿರೋದು ನಿಜವಾದ ಫಲಾನುಭವಿ ಯಾರಾದ್ರೂ ಅವ್ರ ಕುಟುಂಬದಲ್ಲೆಲ್ಲ ಒಪ್ಪಿಗೆ ಕೊಟ್ಟು ಅವರಿಗೆ ಕೊಡುವಂತ ವ್ಯವಸ್ಥೆ. ಪಡಿತರ ವಿತರಣೆಯ ಸಂದರ್ಭದಲ್ಲಿ ಫಲಾನುಭವಿಗಳಿಂದ 10 ರು ಶುಲ್ಕವನ್ನ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸುದ್ದಿಗಾರರು ಆಹಾರ ಇಲಾಖೆಯ ಶಿರಸ್ತೇದಾರರನ್ನ ಪ್ರಶ್ನಿಸಿದ ವೇಳೆ ಕೆಲಕಾಲ ಸ್ಪಷ್ಟ ಉತ್ತರ ನೀಡಲು ಅವರು ತಡಬಡಿಸಿದ ಪ್ರಸಂಗ ನಡೆಯಿತು. ಸಾರ್ವಜನಿಕರ ಪಡಿತರ ಸಂಬಂಧಿತ ವಿಚಾರಣೆಯ ವೇಳೆ ಪಡಿತರ ವಿತರಣೆ ವೇಳೆಯಲ್ಲಿ ಗ್ರಾಹಕರಿಂದ 10 ರು ಹಣ ಪಡೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರಿಂದ ಸರ್ಕಾರದ ಯಾವುದೇ ಉಚಿತ ಸೇವೆಗೆ ಹಣ ಪಡೆಯುವುದು ಕಾನೂನು ಬಾಹಿರ. ಪಡಿತರ ಚೀಟಿ ಸಂಬಂಧಿತ ಸೇವೆಗಳನ್ನು ಸರ್ಕಾರದ ನಿಯಮಾನುಸಾರ ಪಾರದರ್ಶಕವಾಗಿ ನೀಡಬೇಕು. ಬಡ ಜನರಿಂದ ಅನಧಿಕೃತವಾಗಿ ಹಣ ವಸೂಲಿ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪಂಚ ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷ ರಂಗರಾಜು ಮಾತನಾಡಿ, ಪಡಿತರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಅಕ್ರಮ, ವಿಳಂಬ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ಜನಪರ ಯೋಜನೆಗಳ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ಯಾವುದೇ ಹೆಚ್ಚುವರಿ ಹಣದ ಬೇಡಿಕೆ ಇಲ್ಲದೆ ತಲುಪುವಂತೆ ನೋಡಿಕೊಳ್ಳುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.